ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ರೀಸೆಂಟ್ಲಿ ಒಂದು ಕೇಸ್ ವಿಷಯದಲ್ಲಿ ಒಬ್ಬ 23 ಇಂದ 24 ಇಯರ್ಸ್ ಇರೋ ಒಬ್ಬ ಹುಡುಗಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ದಟ್ ಮೀನ್ಸ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ. ಸೊ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಕೋರ್ಟ್ ತೀರ್ಪು ನೀಡಿದೆ. ಸೊ ಇದು ಯಾಕೆ ರೇರೆಸ್ಟ್ ಆಫ್ ರೇರ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಇದರೊಳಗಡೆ ಏನಿದೆ, ಯಾರೆಲ್ಲ ವಿಕ್ಟಿಮ್ ಏನಿದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು, ಮತ್ತು ಡೆತ್ ಸೆಂಟೆನ್ಸ್ ಆಗಿದೆಯಲ್ಲ ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ಸೊ ಅದನ್ನು ಒಂದು ಶಾರ್ಟ್ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇಲ್ಲಿ ಕಾಣ್ತಿರೋ ಹುಡುಗಿ ಹೆಸರು ಗ್ರೀಷ್ಮಾ ಅಂತ. ಈ ಹುಡುಗಿಗೆ ಕೋರ್ಟು ಮರಣದಂಡನೆ ಶಿಕ್ಷೆ ಕೊಟ್ಟಿದೆ. ಅಂದರೆ ಸಾಯೋವರೆಗೂ ಜೈಲಲ್ಲಿ ಇಡೋದು ಅಂತಲ್ಲ, ಅವ್ರನ್ನ ನೇಣಿಗಾಕ್ಬಿಡಿ ಅಂತ ಕೋರ್ಟು ತೀರ್ಪು ನೀಡಿದೆ. Grishma was sentenced to death by a district sessions court in Thiruvananthapuram. ಈ ಹುಡುಗಿ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಒಂದು ಕೊಲೆ ಮಾಡಿದ್ದಾಳೆ. ಈ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೊಂದು ಲವ್ ಕೇಸ್ ಅಂತ. ಈ ಹುಡುಗ ಹೆಸರು ಶರಣ್ ರಾಜ್ ಅಂತ, ಆ ಹುಡುಗಿ ಹೆಸರು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಗ್ರೀಷ್ಮಾ ಅಂತ. ಸೊ ಇವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ಕೊಂಡಿರ್ತಾರೆ. ಹುಡುಗಿ ಬಂದು ಕನ್ಯಾಕುಮಾರಿ, ಹುಡುಗ ಬಂದು ಕೇರಳ. ಸೊ ಇವ್ರ ಪ್ರೀತಿಗೆ ಮುಳುವಾಗೋದೇ ಆ ಹುಡುಗಿ ಮದುವೆ ಸೆಟ್ ಆದಾಗ. ಆ್ಯಕ್ಚುಲಿ ಏನಾಗುತ್ತೆ, ಇವರಿಬ್ಬರು ಪ್ರೀತಿನ ಮನೆಯಲ್ಲಿ ಹುಡುಗಿ ಹೇಳಿರಲ್ಲ, ಆದರೆ ಮನೆಯವರು ಏನು ಮಾಡ್ತಾರೆ, ಒಬ್ಬ ಆರ್ಮಿ ಆಫೀಸರ್ ಜೊತೆ ಈ ಹುಡುಗಿ ಮದುವೆ ಸೆಟ್ ಮಾಡ್ತಾರೆ. ಸೊ ಯಾವಾಗ ಈ ಆರ್ಮಿ ಆಫೀಸರ್ ಜೊತೆ ಈ ಹುಡುಗಿ ಮದುವೆ ಸೆಟ್ ಆಗುತ್ತೆ, ಸೊ ಆ ಹುಡುಗಿನೂ ಸಹ ಒಂದು ಟೆಂಪ್ಟೇಷನ್ಗೆ ಬರ್ತಾಳೆ. ದಟ್ ಮೀನ್ಸ್ ಓಕೆ, ಆರ್ಮಿ ಆಫೀಸರು ಒಳ್ಳೆ ಪೊಸಿಷನಲ್ಲಿದ್ದಾನೆ, ನನ್ನ ಲೈಫ್ ಹೇಗೋ ಇವನ ಜೊತೆ ನಡ್ಕೋಗುತ್ತೆ ಅನ್ನೋ ಮೈಂಡ್ಸೆಟಿಗೆ ಬಂದುಬಿಡ್ತಾಳೆ. ಸೊ ಆಗ ಡಿಸೈಡ್ ಮಾಡೋದೇ ಈ ಹುಡುಗಿ ತನ್ನ ಗೆಳೆಯನ ಅಥವಾ ಅವ್ರ ಪ್ರೀತಿ ಮಾಡಿರ್ತಾಳಲ್ವ ಆ ಹುಡುಗನ ಸಾಯಿಸಬೇಕು ಅಂತ. ಆ ಹುಡುಗಿ ಅವನ್ನ ಸಾಯಿಸಬೇಕು ಅಂತ ಯಾಕೆ ಅಂದ್ಕೊತಾಳೆ? ಕಾರಣ ಒಂದೇ, ಏನು, ಅವನ ಹತ್ರ ಇರೋ ಫೋಟೋಸ್, ಅಂದರೆ ಇವರಿಬ್ಬರು ಮೀಟ್ ಆಗಿರೋ ವೀಡಿಯೋಸ್ ಆಗಲಿ ಅಥವಾ ಫೋಟೋಸ್ ಆಗಲಿ, ಸೊ ಅದು ಈಚೆ ಬರುತ್ತೆ ಅಂತ. ಆವಾಗ ಆ ಹುಡುಗಿಗೆ ಭಯ ಸ್ಟಾರ್ಟ್ ಆಗುತ್ತೋ ಆಗ ಆ ಹುಡುಗಿ ಅವನ್ನ ಸಾಯಿಸೋದಕ್ಕೆ 3 ಅಟೆಂಪ್ಟ್ಸ್ ಮಾಡ್ತಾಳೆ. ಸೊ ಅದರಲ್ಲಿ ಫಸ್ಟ್ ಅಟೆಂಪ್ಟ್ ಏನು ಮಾಡ್ತಾಳೆ, ಪ್ಯಾರಾಸಿಟಮಲ್ ಮಾತ್ರೆ. ಸೊ ಈ ಪ್ಯಾರಾಸಿಟಮಲ್ ಮಾತ್ರೆನ ನೀರೊಳಗಡೆ ಮಿಕ್ಸ್ ಮಾಡಿ ಅವನಿಗೆ ಕುಡಿಸೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಈ ಪ್ಲ್ಯಾನ್ ಬಂದು ವರ್ಕ್ ಆಗೋದಿಲ್ಲ. ಯಾಕೆಂದರೆ ಅವನು ಫಸ್ಟು ಸ್ವಲ್ಪ ನೀರು ಕುಡಿತಾನೆ, ಕುಡಿದ್ಬಿಟ್ಟು ಇದೇನೋ ಟೇಸ್ಟ್ ಚೆನ್ನಾಗಿಲ್ಲ, ಸೊ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಆ ನೀರನ್ನ ಅಲ್ಲೇ ಇಟ್ಬಿಡ್ತಾನೆ, ಅವ್ನು ಕುಡಿಯೋಲ್ಲ. ಅಂದರೆ ಆ್ಯಕ್ಚುಲಿ ಇವ್ರು ಏನು ಮಾಡಿರ್ತಾರೆ, ಒಂದು ರೆಸ್ಟೋರೆಂಟ್ ಅಥವಾ ಎಲ್ಲೋ ಒಂದು ಔಟ್ಸೈಡ್ ಮೀಟಿಂಗ್ ಮಾಡೋಣ ಅಂತ ಮೀಟ್ ಮಾಡಿ, ಅಲ್ಲಿ ಆ ಹುಡುಗಿ ಏನು ಮಾಡಿರ್ತಾಳೆ, ಆ ನೀರೊಳಗಡೆ ಪ್ಯಾರಾಸಿಟಮಲ್ ಮಾತ್ರೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಇವನಿಗೆ ಕುಡಿಸೋದಕ್ಕೆ ಟ್ರೈ ಮಾಡಿರ್ತಾಳೆ. ಸೊ ಆದರೂ ಈ ಪ್ಲ್ಯಾನಲ್ಲಿ ಫೇಲ್ಯೂರ್ ಆಗುತ್ತೆ. ನೆಕ್ಸ್ಟ್ ಆ ಹುಡುಗಿ ಏನು ಮಾಡ್ತಾಳೆ, ಅದೇ ಮಾತ್ರೆನ ಸೊ ಜ್ಯೂಸಲ್ಲಿ ಹಾಕಿ ಕುಡಿಸಿದ್ರೆ ಟೇಸ್ಟ್ ಪ್ರಾಬ್ಲಮ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನು ಮಾಡ್ತಾಳೆ, ಆ ಪ್ಯಾರಾಸಿಟಮಲ್ ಮಾತ್ರೆಗಳನ್ನೇ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಅವನಿಗೆ ಕುಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾಳೆ, ಆ ಹುಡುಗಿ ಒಂದು ಗೇಮ್ ಯೂಸ್ ಮಾಡ್ತಾಳೆ. ಅಂದರೆ ಏನು, ಆ ಜ್ಯೂಸ್ 2 ಬಾಟ್ಲ್ ತಂದಿರ್ತಾಳೆ. ಸೊ ಇವನಿಗೆ 1 ಬಾಟ್ಲಲ್ಲಿ ಪ್ಯಾರಾಸಿಟಮಲ್ ಮಾತ್ರೆ ಮಿಕ್ಸ್ ಮಾಡಿರ್ತಾಳೆ. ಇದನ್ನು 1 ಬಾಟ್ಲನ್ನ ಅವನ ಕೈಗೆ ಕೊಡ್ತಾಳೆ, 1 ಬಾಟ್ಲ್ ಇವಳೇ ಇಟ್ಕೊಳ್ಳೆ. ಸೊ ಈಗ ಗೇಮ್ ಏನಂತಪ್ಪ ಅಂದರೆ, ಯಾರು ಬೇಗ ಜ್ಯೂಸ್ ಖಾಲಿ ಮಾಡ್ತಾರೆ, ಅಂದರೆ ಯಾರು ಫಸ್ಟು ಫುಲ್ ಜ್ಯೂಸ್ ಬಾಟ್ಲನ್ನ ಖಾಲಿ ಮಾಡ್ತಾರೆ ಅಂತ. ಸೊ ಇಲ್ಲಿ ಇವಳ ಐಡಿಯಾ ಏನಾಗಿರುತ್ತೆ, ಸೊ ಈಗ ಜ್ಯೂಸಲ್ಲಿ ಟೇಸ್ಟ್ ಏನೇ ಡಿಫ್ರೆಂಟ್ ಇದ್ರೂ ಇವನು ಅಬ್ಜೆಕ್ಷನ್ ಮಾಡಲ್ಲ, ಹಾಗೆ ಫುಲ್ ಖಾಲಿ ಮಾಡಿಬಿಡ್ತಾನೆ. ಸೊ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅನ್ನೋ ಥರ ಇವಳು ಇಲ್ಲಿ ಐಡಿಯಾ ಮಾಡ್ತಾಳೆ. ಬಟ್ ಆದರೂ ಅವನು ಜ್ಯೂಸ್ ಕುಡಿದು ನೋಡಿಬಿಟ್ಟು ಏನೋ ಟೇಸ್ಟ್ ಚೆನ್ನಾಗಿಲ್ಲ, ಏನೋ ಕಸರೆ ಇದೆ ಅಂತ ಹೇಳ್ಬಿಟ್ಟು ಸೊ ಆ ಜ್ಯೂಸ್ ಬಾಟ್ಲನ್ನು ಅವನು ಕುಡಿಯೋಲ್ಲ, ಎಬ್ಬಿಸಾಕ್ಬಿಡ್ತಾನೆ. ಸೊ ಇಲ್ಲಿ ಇವಳ ಸೆಕೆಂಡ್ ಪ್ಲ್ಯಾನ್ ಸಹ ವರ್ಕ್ ಆಗೋದಿಲ್ಲ. ಸೊ ಆದರೂ ಆ ಹುಡುಗಿ 2 ಸರಿ ಫೇಲ್ಯೂರ್ ಆದ್ರೂ ಎಷ್ಟು ದೃಢ ಮನಸ್ಸು ಮಾಡಿರ್ತಾಳೆ ನೋಡಿ ಅವನ್ನ ಸಾಯಿಸೋದಕ್ಕೆ. ಅಂದರೆ ಅವಳಿಗೆ 2 ಸರಿ ದೇವರು ಆ್ಯಕ್ಚುಲಿ ಅವಳಿಗೆ ಒಂದು ಹಿಂಟ್ಸ್ ಕೊಟ್ಟಿದ್ದಾನೆ. ಸೊ ನೀನು ಮಾಡ್ತಿರೋದು ತಪ್ಪು, ಯು ಡೋಂಟ್ ಟ್ರೈ ದಿಸ್, ಈ ಥರ ಮಾಡೋದು ತಪ್ಪು, ಬೇರೆ ಏನಾದರೂ ದಾರಿ ಹುಡುಕಬೇಕು, ಅಂದರೆ ಪ್ರೀತಿ ಉಳಿಸ್ಕೊಳೋದಕ್ಕಾದ್ರೂ ದಾರಿ ಹುಡುಕಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಮನೆಯವ್ರು ನೋಡಿರೋದನ್ನ ಮದುವೆ ಆಗಬೇಕು ಅನ್ನೋ ಒಬ್ಬ ಥಿಂಕಿಂಗ್ ಇದ್ದರೆ ಅದಕ್ಕಾದರೂ ಯಾವುದೋ ಒಂದು ಬೇರೆ ದಾರಿ ಹುಡುಕಬೇಕು. ಅದು ಬಿಟ್ಟು ಈ ಥರ ಕ್ರೈಮ್ ಮಾಡೋ ದಾರಿನೇ ಹುಡ್ಕೊಳೋದು ತಪ್ಪು ಅಂತ ಆಲ್ರೆಡಿ ದೇವರು ಇವಳಿಗೆ ಹಿಂಟ್ ಕೊಡ್ತಿರ್ತಾನೆ. ಸೊ ಆದರೂ ಈ ಹುಡುಗಿ ಅದನ್ನು ಥಿಂಕ್ ಸಹ ಮಾಡದೆ ಅನದರ್ ಟ್ರೈ, ಅಂದರೆ 3ನೇ ಟ್ರೈ ಸಹ ಮಾಡಿಬಿಡ್ತಾಳೆ. ಅಂದರೆ ಈ 3ನೇ ಟ್ರೈ ಏನು ಮಾಡ್ತಾಳೆ, ಇದನ್ನು ಕೇಳಿಬಿಟ್ರೆ ನೀವು ನಿಜ ದಂಗ ಹೋಗ್ತೀರಾ. ಯಾಕೆಂದರೆ ತಾನು ಪ್ರೀತಿ ಮಾಡಿದ್ದು ಹುಡುಗನ್ನೇ ಈ ಥರ ಸಾಯಿಸ್ಬೋದಾ, ಈ ಥರ ಕ್ರೂರಿಯಾಗಿ ಸಾಯಿಸೋದಕ್ಕೆ ಉಪಾಯ ಮಾಡ್ತಾಳೆ. ಅಂದರೆ ಇವಳು 3ನೇ ದಾರಿ ಯೂಸ್ ಮಾಡೋದು ಪೆಸ್ಟಿಸೈಡ್ಸ್. ಸೊ ಈ ಪೆಸ್ಟಿಸೈಡ್ಸಿಂದ ಏನಾಗುತ್ತೆ, ಪೆಸ್ಟಿಸೈಡ್ಸ್ನ ಆ್ಯಕ್ಚುಲಿ ಒಂದು ಕಷಾಯ ಥರ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡಿ ಅದು ಕಸರೆ ಆಗುತ್ತೆ ಅಂತ ಗೊತ್ತಿದ್ದು ಅವಳು ಅದನ್ನು ರೆಡಿ ಮಾಡ್ತಾಳೆ.
ಸೊ ಇದು ರೆಡಿ ಆದಮೇಲೆ ಅವಳೇನು ಮಾಡ್ತಾಳೆ, ಅವನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ಹೇಳ್ತಾಳೆ, ಈಗ ಮನೆಯಲ್ಲಿ ಯಾರೂ ಇಲ್ಲ, ಸೊ ನೀನು ನಾವಿಬ್ಬರು ಮೀಟ್ ಮಾಡೋಣ ನಮ್ಮ ಮನೆಯಲ್ಲೇ, ಬಾ ನೀನು ಮನೆಗೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಸೊ ಇವನು ಒಂದು ಬೇರೆ ನಂಬಿಕೆ ಮೇಲೆ, ಬೇರೆ ಒಂದು ಊಹೆಯಿಂದ ಮನೇಲಿ ಯಾರೂ ಇಲ್ಲ, ಇದು ಈ ಟೈಮಲ್ಲಿ ಹೋಗ್ಬೋದು, ನಾವು ನಮ್ಮದು ಸೇರೋದಕ್ಕೊಂದು ಒಳ್ಳೆಯ ಟೈಮ್ ಇದು ಅಂತ ಹೇಳ್ಕೊಂಡು ಅವನು ಏನು ಯೋಚನೆ ಮಾಡಲ್ಲ, ಹೊರಟ್ಬಿಡ್ತಾನೆ. ಸೊ ಯಾವಾಗ ಇವಳು ಮನೆಗೆ ಬರ್ತಾನೆ, ಅವಳೇನು ಮಾಡ್ತಾಳೆ, ಫಸ್ಟ್ ಮಾಡೋ ಕೆಲಸನೇ ಕಷಾಯ ಕೊಡೋದು. ಮೊದಲೇ ಹೇಳಿ ಸಹ ಕೊಡ್ತಾಳೆ, ಈ ಕಷಾಯ ಸ್ವಲ್ಪ ಕಸರೆ ಇದೆ, ಬಟ್ ಇದು ನಿಮಗೆ ಶಕ್ತಿ ಬರೋದಕ್ಕೆ ತುಂಬ ಉಪಯೋಗ ಆಗುತ್ತೆ, ಸೊ ಅದಕ್ಕೆ ಕುಡಿ ಅಂತ ಹೇಳ್ಬಿಟ್ಟೆ ಕೊಡ್ತಾಳೆ. ಸೊ ಅವನೇನು ಮಾಡ್ತಾನೆ, ಹಿಂದೆ ಮುಂದೆ ನೋಡಲ್ಲ, ಯಾಕಂದರೆ ನಂಬಿರೋ ವ್ಯಕ್ತಿ, ಪ್ರೀತಿಸಿರೋ ವ್ಯಕ್ತಿ. ಸೊ ಪ್ರೀತಿಸಿರೋ ಹುಡುಗಿನೇ ನಂಬಿಲ್ಲ ಅಂದರೆ ಇನ್ನು ಪ್ರೀತಿಗೆ ಏನು ಅರ್ಥ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ಸಹ ಅವನು ಆ ಕಷಾಯನ ಕುಡಿದ್ಬಿಡ್ತಾನೆ. ಕಷಾಯ ಏನು ಮಾಡುತ್ತೆ, ಒಂದು ಅರ್ಧ ಗಂಟೆ ಆದಮೇಲೆ ಅದ್ರ ಕೆಲಸನ ಶುರು ಮಾಡುತ್ತೆ. ಸೊ ಅದ್ರ ಕೆಲಸ ಏನು ಮಾಡುತ್ತೆ ಆ್ಯಕ್ಚುಲಿ ಕಷಾಯ, ಅದರೊಳಗಡೆ ಆಲ್ರೆಡಿ ಏನಿದೆ, ಪೆಸ್ಟಿಸೈಡ್ಸ್ ಇದೆ. ಸೊ ಈ ಪೆಸ್ಟಿಸೈಡ್ಸ್ ಏನು ಮಾಡುತ್ತೆ, ಬಾಡಿ ಒಳಗಡೆ ಇರೋ ಪಾರ್ಟ್ಸ್ನ, ಅಂದರೆ ಒಂದೊಂದೇ ಪಾರ್ಟ್ಸ್ನ ಡ್ಯಾಮೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಯಾವಾಗ ಸ್ಲೋ ಪಾಯ್ಸನ್ ಥರ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅವ್ನಿಗೆ ಗೊತ್ತಾಗಲ್ಲ. ಸೊ ಅವನೇನು ಮಾಡ್ತಾನೆ, ಏನೋ ಸರಿ ಇಲ್ಲ, ಏನೋ ಹುಷಾರಿಲ್ಲ ಅನ್ನೋ ಥರ ಹೇಳ್ಕೊಂಡು ಅವ್ನು ಅಲ್ಲಿಂದ ಬಂದುಬಿಡ್ತಾನೆ. ಬಂದಮೇಲೆ ಮನೇಲಿ ಹಾಗೆ ಇದ್ದೋಗ್ತಾನೆ. ಅವ್ರ ಮನೇಲೂ ಅವನು ಯಾರಿಗೂ ಫ್ರೆಂಡ್ಸ್ಗೂ ಏನೂ ಹೇಳಲ್ಲ. ಸ್ವಲ್ಪ ದಿವಸ ಹಾಗೆ ಇದ್ದೋಗ್ತಾನೆ. ಒಂದು 1-2-3 ಡೇಸ್ ಆದಮೇಲೆ ಅದು ಹೆವಿ ಆಗುತ್ತೆ. ಆವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾನೆ. ಸೊ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಮೇಲೆ ಗೊತ್ತಾಗುತ್ತೆ ಅವನ ಒಳಗಡೆ ಪಾಯ್ಸನ್ ಹೋಗಿದೆ ಅಂತ, ಈ ಥರ ಪೆಸ್ಟಿಸೈಡ್ಸ್ ಹೋಗಿದೆ ಅಂತ. ಸೊ ಆವಾಗ ಏನು ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ಅವನು ಹೇಳ್ತಾನೆ ಅವ್ರ ಫ್ರೆಂಡ್ಸ್ಗೆ, ಏನಿಲ್ಲ ಇದೇ ಥರ ಇದೆ, ಏನೋ ಕಷಾಯ ಕುಡಿದೆ ಅಷ್ಟೇ, ಇನ್ನೇನು ಮಾಡಿಲ್ಲ ಅಂತ. ಸೊ ಆವಾಗ ಅವ್ರಿಗೆ ಡೌಟ್ ಬಂದು ಡಾಕ್ಟ್ರು ಸಹ ಚೆಕ್ ಮಾಡಿ, ಅದರಲ್ಲಿ ಆಲ್ರೆಡಿ ನಿಮಗೆ ಪೆಸ್ಟಿಸೈಡ್ಸ್ ಸೇರ್ಕೊಂಡ್ಬಿಟ್ಟಿದೆ, ಆಲ್ರೆಡಿ ನೀವು ತುಂಬ ಲೇಟ್ ಮಾಡಿಬಿಟ್ಟಿದ್ದೀರಾ, ಇದು ಸಾಯೋ ಸ್ಥಿತಿಗೆ ಹೊರಟೋಗಿದೆ, ನಮ್ಮ ಕೈಲೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಈ ರೀತಿಯಾಗಿ ಅವನು ತನ್ನ ಪ್ರಾಣನೇ ಕಳ್ಕೊಬೇಕಾಗತ್ತೆ. ಅಂದರೆ ಈ ಹುಡುಗಿಗೆ ಆಲ್ರೆಡಿ ದೇವರು 2 ಟೈಮ್ಸ್ ಇದು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರು ಆ ಹುಡುಗಿ ಅದನ್ನು ಅರ್ಥ ಮಾಡ್ಕೊಂಡೆ. ಸೊ 3rd ಅಟೆಂಪ್ಟಲ್ಲಿ ಸಹ ಮಾಡಿ ಅವನ್ನ ಕೊಲೆ ಮಾಡ್ತಾಳೆ. ಅಂದರೆ ಆ ಕ್ರೂರ ಮನಸ್ತತ್ವ ಯಾಕೆ ಈ ಮನಸ್ಥಿತಿ ಈ ಥರ ಆಗ್ತಿದೆ, ಇದನ್ನೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಯಲ್ ಅಲ್ವಾ ಇದು ಅಂತ. ಸೊ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ನಿಜ ಇದರಿಂದ ಲವ್ ಈಸ್ ಎ ಪಾಯ್ಸನ್ ಅಂತ ತುಂಬಾ ಪ್ರೂವ್ ಮಾಡಿಬಿಡ್ತು ಈ ಕೇಸು. ಆ್ಯಕ್ಚುಲಿ ನಾವು ಈ ಥರ ಕೇಸ್ ನೋಡಿದಾಗ ಈ ಹುಡುಗಿ ಮೇಲೆ ತುಂಬ ಕೋಪ ಬರುತ್ತೆ. ಮತ್ತು ಎಷ್ಟು ಕೆಟ್ಟ ಮನಸ್ಥಿತಿಗೆ ಹೊರಟೋಗ್ಬಿಟ್ಟಿದ್ದಾರೆ ಈ ಕಾಲದಲ್ಲಿ ಅಂತ ನಾವು ಅಂದ್ಕೊತೀವಿ. ಬಟ್ ಆ್ಯಕ್ಚುಲಿ ಹಿಂದೆ ಏನಾಗ್ತಿತ್ತು, ಹುಡುಗರು ತುಂಬ ಈ ಥರ ಅಟೆಂಪ್ಟ್ ಮಾಡ್ತಿದ್ರು. ಹುಡುಗಿರ ಮೇಲೆ ಆ್ಯಸಿಡ್ ಹಾಕೋದಾಗಿರ್ಬೋದು, ಅಥವಾ ಬೇರೆ ಏನಾದರೂ ಅವ್ರನ್ನ ವಿರೂಪಗೊಳಿಸೋದಾಗಿರ್ಬೋದು, ಆ ಮುಖದ ಮೇಲೆ ಏನಾದರೂ ಹಾಕೋದು, ಅವೆಲ್ಲ ನೆನೆಸ್ಕೊಂಡ್ರೆ ನಿಜ ಈಗ ಎಷ್ಟು ಕ್ರಿಯಲ್ ಅನಿಸುತ್ತೆ ನೋಡಿ. ಆ್ಯಕ್ಚುಲಿ ಇದು ರಿವರ್ಸ್ ಗೇರ್ ಆಗಿಬಿಟ್ಟಿದೆ ಈಗ. ಹೆಂಗಂದರೆ ಮೊದಲು ಹುಡುಗರು ಮಾಡ್ತಿದ್ರು ಅಟೆಂಪ್ಟ್ಸ್ ಈ ಥರ ಹುಡುಗಿರ ಮೇಲೆ, ಈಗ ಹುಡುಗಿರು ಬಂದು ಹುಡುಗರ ಮೇಲೆ ಅಟೆಂಪ್ಟ್ಸ್ ಮಾಡ್ತಿದ್ದಾರೆ. ಇದು ಯಾವ ರೀತಿ ಆಗ್ತಿದೆ ಅಂದರೆ, ಅವ್ರದ್ದು ನೀವು ಮಾಡ್ತಿರೋದು ತಪ್ಪು ಅಂತ ನೀವು ಹೇಳೋಂಗೂ ಇಲ್ಲ, ಯಾಕಂದರೆ ಆಲ್ರೆಡಿ ಹುಡುಗರು ಈ ಥರ ತಪ್ಪು ಮಾಡಿ ಅನುಭವಿಸ್ಬಿಟ್ಟು ಹೋಗಿದ್ದಾರೆ. ಬಟ್ ಈ ಹುಡುಗಿರು ಹೌದು ಆ ಜನ್ರೇಷನಲ್ಲಿ ಆಗಿತ್ತು, ಇವಾಗ ಈ ಜನ್ರೇಷನಲ್ಲಿ ಇದು ಹುಡುಗಿ ಕ್ಯಾರಿ ಮಾಡ್ತಿದ್ದಾರೆ. ಇದು ನಿಜ ಎಲ್ಲಿ ಹೋಗಿ ನಿಲ್ಲುತ್ತೋ ಯಾರಿಗೂ ಸಹ ಗೊತ್ತಾಗ್ತಿಲ್ಲ. ಇದು ಕೊನೆಯೇ ಇಲ್ಲ. ಸೊ ಬೆಟರ್ ನೀವು ಅಂದರೆ ಈ ಥರ ಇನ್ಸಿಡೆಂಟ್ಸ್ ಆಗ್ತಿರುತ್ತೆ. ನಾವು ಎಷ್ಟೇ ಟ್ರೈ ಮಾಡಿದ್ರೂ ನಾವು ಯಾವುದಾದ್ರು ಆಗೋ ಇನ್ಸಿಡೆಂಟ್ನ ನಾವು ತಡೆಯೋದಕ್ಕಾಗೋದಿಲ್ಲ. ಬಟ್ ಬೆಟರ್ ಟು ಸ್ಟೇ ಸೇಫ್. ಹುಡುಗರೇ ಆಗಿರ್ಬೋದು, ಹುಡುಗಿರೇ ಆಗಿರ್ಬೋದು, ಲವ್ ಮಾಡಿದ್ಮೇಲೆ ಒಂದು ಧೈರ್ಯ ಇಟ್ಕೊಂಡು ಲವ್ ಮಾಡಿ. ಮನೆಯಲ್ಲಿ ಪೇರೆಂಟ್ಸ್ನ ಒಪ್ಸೋ ಲೆವೆಲ್ವರೆಗೂ ಇದ್ದರೆ ಮಾತ್ರ ಲವ್ ಮಾಡಿ, ಪ್ರೀತಿ ಮಾಡಿ, ಪ್ರೀತಿನ ಉಳಿಸ್ಕೊಳ್ಳಿ. ಈ ಥರ ಪ್ರೀತಿಸಿದವನ್ನೇ ಸಾಯಿಸ್ಬಿಟ್ಟು ಅಥವಾ ಪ್ರೀತಿದವಳನ್ನೇ ಸಾಯಿಸಿ ಈ ಲವ್ ಈಸ್ ಅ ಪಾಯ್ಸನ್ ಅನ್ನೋ ಥರ ನಂಬಿಕೆ ಮೋಸ ಮಾಡೋದಿದೆಯಲ್ಲ, ಇದು ತುಂಬ ದೊಡ್ಡ ಅಪರಾಧನೇ ಆಗುತ್ತೆ. ಸೊ ನೀವು ಯಾರ ಕಣ್ಣಿಗೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾರ ಕಣ್ಣಿಗೆ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗ್ಬೋದು, ಬಟ್ ದೇವ್ರ ಕಣ್ಣಿಗೆ ಮಾತ್ರ ನೀವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಸೊ ಕರ್ಮ ಅನ್ನೋದು ಏನಿರುತ್ತೆ ಅದು ಬಂದೇ ಬರುತ್ತೆ ವಾಪಸ್ಸು, ನಿಮ್ಮನ್ನು ಬಲಿ ತೊಗೊಳುತ್ತೆ. ಸೊ ಅದು ಪ್ರೀತಿ ಆಗಲಿ ಯಾವುದೇ ಆಗಲಿ, ಸೊ ತುಂಬ ಹುಷಾರಾಗಿರಿ. ಈ ಥರ ಕ್ರೈಮ್ಸ್ ಡಿಸಿಷನ್ಸ್ ತೊಗೊಬೇಡಿ. ನಿಮ್ಗೆ ಆ ಡಿಸಿಷನ್ ತೊಗೊಳೋ ಕೆಪಾಸಿಟಿ ಇಲ್ವಾ, ಸೊ ಇಲ್ಲ ಅಂದರೆ ಅಟ್ಲೀಸ್ಟ್ ಯಾರಾದರೂ ತುಂಬ ಹತ್ರವಾಗಿರೋ ಹತ್ರ ಡಿಸ್ಕಷನ್ ಮಾಡಿ ಡಿಸಿಷನ್ ತೊಗೊಳ್ಳಿ. Court pronounces capital punishment for Grishma.